ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾನು ಬಂದಾಯಿತು ಒಂದಷ್ಟು ಗಾಸಿಪ್ಗಳನ್ನ ನಿಮ್ಮ ಮುಂದೆ ತಂದಾಯಿತು. ಒಂದಷ್ಟು ಇಂಟ್ರೆಸ್ಟಿಂಗ್ ಗಾಸಿಪ್ಸ್ಗಳು ಏನಿದೆ ಅಂತ ನೀವು ಕೂಡ ಕಾಯ್ತಿರ್ತೀರಾ. ನಾನು ಒಬ್ಬಳೇ ಗಾಸಿಪ್ ಮಾಡಿದ್ರೆ ಚೆನ್ನಾಗಿರಲ್ಲ ಅಲ್ವಾ, ನನ್ನ ಜೊತೆಗೆ ಇನ್ನೊಬ್ರು ಇದ್ದರೆ ಇನ್ನೂ ಸಖತ್ತಾಗಿರುತ್ತೆ. ಸೊ ಎಂದಿನಂತೆ ನನ್ನ ಜೊತೆಗೆ ಯಾವಾಗಲೂ ಗುಂಡಿ ಇರ್ತಾಳೆ, ಅವಳ ಜೊತೆನೇ ಗಾಸಿಪ್ ಮಾಡೋಕ್ಕೆ ಚೆನ್ನಾಗೆ. ಅವಳಿದ್ರೇ ನನಗೆ ಖುಷಿ. ಆಮೇಲೆ ಇನ್ನೊಂದಷ್ಟು ಗಾಸಿಪ್ಗಳನ್ನ ಮಾಡ್ತಾ ಇರಬೇಕು ಅನ್ನೋ ಒಂದು ಮೋಟಿವೇಶನು, ಸ್ಫೂರ್ತಿ ಎಲ್ಲ ಹೇಳ್ತಾರಲ್ಲ, ಅವಳು ಅದಕ್ಕೆ ಯಾವಾಗಲೂ ಬೈತಿರ್ತಾಳವಾ ನಿನ್ನ ವೇದಾಂತಗಳನ್ನ ನಿಲ್ಲಿಸು ಅಂತ ಹೇಳ್ತಿರ್ತಾಳೆ. ಎಸ್, ಹಾಯ್ ಗುಂಡಿ. ಹಲೋ ಪೂ. ಹಾಯ್, ಏನು ಸಮಾಚಾರ? ಏನೋ ಒಂದಷ್ಟು ಸಮಾಚಾರಗಳನ್ನ ಒತ್ತು ತಂದು. ಅದಕ್ಕೂ ಮುಂಚೆ ಏನಿವತ್ತು ಮಧ್ಯಾಹ್ನ ಅದೇನು ಕುಂಡಿ ಪಲ್ಯ ಮಾಡಿದ್ಯಾ? ಇಲ್ಲೊಬ್ರು ಡ್ಯಾನಿ ಅಂತ ಇದ್ದಾರೆ, ಫುಲ್ ಫ್ಲೋರ್ ವಿಷಯ ಹಬ್ಬಿಟ್ಟಿದೆ. ಏನೇ ಅದು? ಎಸ್, ಡ್ಯಾನಿ ಅಂತ ಒಬ್ರು ಸಿಕ್ಕಾಪಟ್ಟೆ ಅವ್ರು ಫೇಮಸ್ ಆಕ್ಚುಲಿ ನ್ಯೂಸ್ ಹಬ್ಸೋದ್ರಲ್ಲಿ. ಫಸ್ಟ್ ಈ ನ್ಯೂಸ್ ಸ್ಪ್ರೆಡ್ ಮಾಡೋದಕ್ಕಿಂತ ಅವ್ರ ಬಾಯಲ್ಲಿ ಅಷ್ಟು ನೀಟಾಗಿ ಸ್ಪ್ರೆಡ್ ಆಗ್ಬಿಡುತ್ತೆ. ಸೊ ಏನೂ ಇಲ್ಲ, ನಾನು ತುಂಬಾ ಉತ್ತರ ಕರ್ನಾಟಕದ ಮಂದಿಗೆಲ್ಲ ಗೊತ್ತಿರ್ತೈತೆ ರೀ ಪುಂಡಿ ಪಲ್ಯ ಅಂದ್ರೆ ಏನು ಅಂತ. ಆದ್ರೆ ಇಲ್ಲಿ ನೋಡ್ರಿ ಪೂ ತೆಗೆದು ಇನ್ನೊಂದು ಹಾಕ್ಯಾರ, ಕುಂಡಿ ಪಲ್ಯ ಅಂತೆ. ಇನ್ನೊಂದು ಹಾಕ್ಯಾರ. ಏನಂದ್ರೆ ಇದು ಏನು ಪಲ್ಯ ಅಂತ ಕೇಳಿದ್ರು. ನಮ್ಮ ಕಡೆಗೆಲ್ಲ ಪುಂಡಿ ಪಲ್ಯ ಅಂತೀವಲ್ಪ, ರೊಟ್ಟಿ ಜೊತೆಗೆ ಮಸ್ತ್ ಇರ್ತೈತಿ. ಸೊ ಹಂಗೆ ಪುಂಡಿ ಪಲ್ಯ ಅಂದೆ. ಇವರು ಪುಂಡಿ ಹೋಗಿ ಇನ್ನೊಂದು ಮಾಡ್ಯಾರ. ಏನು ಮಾಡಿದ್ರಿ ನೀವು? ಬೆಂಗಳೂರು ಬಂದ್ಯಾರ? ಕುಂಡಿ ಪಲ್ಯ ಮಾಡಿದ್ವಿ. ಅದು ಟೇಸ್ಟ್ ಗೊತ್ತಿಲ್ಲ. ನಮ್ಮ ಕಡೆಗೆ ಎಷ್ಟು ಚಂದ ಮಾಡ್ತೀವಿ, ರೊಟ್ಟಿ ಜೊತೆ ಚಪಾತಿ ಜೊತೆ ಸಕ್ಕತ್ತಾಗಿರ್ತೈತಿ. ಸರಿ ಬಿಡು, ಕುಂಡಿ ಪಲ್ಯ ಕುಂಡಿಲ್ ಮುಗ್ಸು. ಓಕೆ ಬಿಡು, ಆಯಿತು. ಪುಂಡಿ ಪಲ್ಯ ಅದು ಆಯಿತಾ. ನೀವು ಇಲ್ಲಿ ಬೆಂಗಳೂರು ಕಡೆಗೆ ಏನು ಹೇಳ್ತಾರೆ ಆ ಸೊಪ್ಪಿಗೆ ಗೊತ್ತಿಲ್ಲ ನನಗೆ. ಸೊ ನಾನು ಹೋದಾಗ ಇಲ್ಲೂ ನಾನು ಬೆಂಗಳೂರಲ್ಲೂ ಏನಾದರೂ ಸೊಪ್ಪುಗಳನ್ನೆಲ್ಲ ತರಕ್ಕೆ ಹೋದಾಗ ಈ ಸೊಪ್ಪು ಆ ಸೊಪ್ಪು ಅಂತ ನೋಡ್ಬಿಟ್ಟು ತಗೊಂತೀನಿ ಹೊರತು ಕೇಳಲ್ಲ ಪುಂಡಿ ಪಲ್ಯ ಅಂದರೆ ಇಲ್ಲೇನು ಅಂತ ಕೇಳ್ತೀರಾ. ಬನ್ನಿ ನಮ್ಮ ಉತ್ತರ ಕರ್ನಾಟಕಕ್ಕೆ ತೋರಿಸ್ತೀವಿ ಸಖತ್ತಾಗಿ ಜೋಳದ. ಬಿಸಿ ಬಿಸಿ ಗಾಸಿಪ್ ತಂದಿದ್ದೀನಿ ನಾನೊಂದು. ಕೇಳಿದ್ರೆ ಒಂಥರ ಶಾಕ್ ಆಗೋಗ್ತೀಯ, ಈ ಥರನೂ ಆಗ್ತಿದ್ಯಪ್ಪ ಅಂತ ಶಾಕ್ ಆಗೋದು. ಇಷ್ಟೊಂದು ಗಾಸಿಪ್ಪಲ್ಲಿ ಅಷ್ಟೊಂದು ಶಾಕಿಂಗ್ ಗಾಸಿಪ್ ಕೊಡ್ತಾ ಇದೆಯಾ ನನಗೆ? ಗೊತ್ತಲ್ಲ, ಗಾಸಿಪ್ ಸಿಪ್ ಸಿಪ್. ನೀನು ಒಳ್ಳೆ ಕಣೆ, ಕಣೆ ನೀನು. ನೋಡು ನಾಚ್ಕೋತಿದ್ಯಾ. ಸರಿ, ಮ್ಯಾಟ್ರಿಕ್. ಕೆಲವರಿಗೆ ನಮ್ಮ ನಗು ಅಂದ್ರೆ ಉರಿ ಇರುತ್ತೆ. ಸೊ ಬೇರೆ ಬೇರೆ ತರ ಕಮೆಂಟ್ಗಳು ಮಾಡ್ತಿರ್ತಾರೆ. ಸೊ ಐ ಇಗ್ನೋರ್ ಸಚ್ ಕಮೆಂಟ್ಸ್. You have to ignore. Inspiration ತಗೊಳಕ್ ನಾನು ಇರಬೇಕಾದ್ರೆ ನೆಗೆಟಿವ್ ನ ಇಗ್ನೋರ್ ಮಾಡು. I always negative. I always ignore the negative things. ಬಿಟಾಕು, ನೆಗೆಟಿವ್ ಬಗ್ಗೆ ಯಾಕೆ, ಈಗ ನಾವು ಪಾಸಿಟಿವ್ ಆಗಿ ಮಾತಾಡೋಣ. ಏನು ಗಾಸಿಪ್ ತಂದಿದ್ಯಾ? ಏನು ಗೊತ್ತಾ ಗಾಸಿಪ್ಪು? ಏನು ಹೇಳು, ಕಾಯ್ತಾ ಇದ್ದೀನಿ ಅವಾಗ. ಏನು ಗೊತ್ತಾ ಗಾಸಿಪ್ಪು ಅಂತ? ನೀನೇ ಕಂಡಿಡಿಬೇಕು. ಬಟ್ ನಾನು ಕ್ಲೂಸ್ ಕೊಡ್ತೀನಿ. ಹಾಂ, ಈ ಫಿಲಮ್ ನೋಡಿದ್ಯಾ? ಯಾವ ಫಿಲಮು? ಮೈನಾ. ಮೈನಾ ಮೈನಾ ನೀನೇ. ನನ್ನ ವಾಯ್ಸಿಂದ ಖರಾಬಾಗಿದೆ. ನೀನು ಹೇಳಿ ನೋಡೋಣ ಆಡೋದು. ಕಿವಿಗಳಲ್ಲಿ ರಕ್ತ ಬಂದ್ಬಿಡುತ್ತೆ. ಹೆಂಗೆ? ನನಗೆ ಚೆನ್ನಾಗಿಲ್ಲ ಅದು ಹಾಡು. ನನ್ನ ವಾಯ್ಸಿಂದ ಚೆನ್ನಾಗಿಲ್ಲ. ನೀ ಮೈನಾ ಮೋಯಿನಿಯೋ ಅಂತ ತರ ಹಿಂಗೆಲ್ಲ ಸ್ಟೆಪ್ ಆಗ್ತಾವಳೆ. ಈ ಮೈನಾ ಬೇಡ, ಹೇಳು ಮೈನಾ. ಸರಿ ಕೇಳಿಸ್ಕೊ. ಮೂವಿ ನೋಡಿದ್ಯಾ ಮೈನಾ ಮೂವಿ? ನನ್ನ ಫೇವ್ರೆಟ್ ಸಿನಿಮಾ ಅದು ಆ್ಯಕ್ಚುಲಿ. ಯಾರದು ಚೇತನು, ಆಮೇಲೆ ಇವ್ರು ಮಾಡಿದಾರಲ್ವ, ಯಾರು ಮಾಡಿದಾರೋ ಮೂವಿ ನೋಡಿದ್ಯಾ? ನೋಡಿದ್ದೀನಿ. ನಿನಗೆ ಹತ್ರ ಒಂದು ವಿಷಯ ಮಾತಾಡ್ಬೇಕು ಅಂದ್ರೆ ಡೆಪ್ತ್ ಇಳಿದು ಬಿಡ್ತೀಯ. ಸರಿ ಕಣೆ, ಆಯ್ತು. ಬೇಡ ಬೇಡ, ಡೆಪ್ತ್ ತುದಿಲೇ ಇರು, ಆಯ್ತು, ಒಳಗೆ ಇಳಿಬೇಡ. ಓಕೆ ಓಕೆ ಓಕೆ. ಮೈನಾ ಮೂವಿ ನೋಡಿದ್ಯಾ? ಮೈನಾ ನೋಡಿದ್ದೀನಿ. ಯಾರು ನೋಡಿಲ್ಲ, ಸಿಕ್ಕಾಪಟ್ಟೆ ಫೇಮಸ್ ಸಿನಿಮಾ ಅದು. ಬಹಳ ಜನಕ್ಕೆ ಫೇವ್ರೆಟ್ ಸಿನಿಮಾ. ಹೇಳು ಅಂದ್ರೆ ನೀನು ಊರ್ ತುಂಬಾ. ಆಯ್ತು ಆಯ್ತು ಕಣೆ. ನೀನ್ ಆ ಮೂವಿ ನೋಡಿದ್ಯಾ? ನೋಡಿದ್ದೀನಿ. ಇಷ್ಟ ಕೂಡ ಆ ಮೂವಿ? ಹೌದೌದೌದು. ಆ ಸ್ಟೋರಿನೂ ನಿಂಗೆ ಇಷ್ಟ? ಸಿಕ್ಕಾಪಟ್ಟೆ ಇಷ್ಟ. ಹಿಂಗೂ ಲವ್ ಮಾಡ್ತಾರ, ಇಂಥವ್ರನ್ನೂ ಲವ್ ಮಾಡ್ತಾರ ಅಂತ ನಾನು ಏನಾದರೂ ಒಂದು ಕಮೆಂಟ್ ಕೊಡ್ಲೇಬೇಕಾಯ್ತಾ? ಯು ಕಾಂಟ್ ಅವಾಯ್ಡ್ ದಿಸ್. ಆಚಾರ ಹಣೆ ಬರ. ಆಯ್ತಾ, ನನಗೆ ಈ ಕಮೆಂಟ್ ಕೊಡ. ನಾನು ಈಗ ನೀನು ಒಂಚೂರು ಮಾತಾಡಿದ್ರೆ ನಾನು ಇನ್ನೊಂದ್ಸಲ ಮಾತಾಡಲೇಬೇಕು. ನೀನು ಇದ್ದು ಕೇಳಿಬೇಡ, ಚಿಕ್ಕು ಕೇಳಿಬೇಡ, ಅದು ಕೇಳಿಬೇಡ, ಇದು ಕೇಳಿಬೇಡ. ಡೋಂಟ್ ಸೇ ದಟ್ ಬೂನ್ಸ್. ಸರಿ ಕಣವ, ಆಯ್ತು ಹೇಳು. ಆ ಸ್ಟೋರಿ ರಿಯಲ್ ಲೈಫ್ ಅಲ್ಲಿ ಎಲ್ಲಾದ್ರೂ ನೋಡಿದ್ಯಾ? ರಿಯಲ್ ಲೈಫಲ್ಲಿ ಇಲ್ಲ ಕಣೆ, ನಾನು ಎಲ್ಲೂ ನೋಡಿಲ್ಲ. ಆ ಸಿನಿಮಾ ಮಾತ್ರ ನೋಡಿದಾಗ ಸಿಕ್ಕಾಪಟ್ಟೆ ಖುಷಿ ಆಯ್ತು.
ಅಂಥದ್ದೇ ಒಂದು ಸೀನ್ ಆಗಿದೆಯಂತೆ ಕಣೆ. ಅಂಥದ್ದೇ ಒಂದು ಸ್ಟೋರಿ, ಅದೇ ಸೀನು ಸ್ಟೋರಿ ಆಗಿದೆ ಅಂತ ಹೇಳ್ತಾ ಇದೀಯ ನೀನು. ಏನ್ ಸ್ಟೋರಿ ನೋಡಿ ಶಾಕ್ ಆಗೋಯ್ತು. ಹೌದಾ? ಅವನ ಹೆಸರು ಏನೋ ಕಣೆ, ಸುರೇಶ್ ಸತೀಶ್ ಏನೋ ಅವನ ಹೆಸರು ಮರ್ತೋಯ್ತು ಬಿಡು. ಅವನು ಒಬ್ಬ ಹುಡುಗಿನ ಇಷ್ಟಪಡ್ತಿದ್ನಂತೆ. ಅವಳು ಏನಾಗಿದ್ಲು ಹೇಳು? ಈಗ ಮೈನಾ ಸಿನಿಮಾದಲ್ಲಿ ಅವಳು ಹ್ಯಾಂಡಿಕ್ಯಾಪ್ ಆಗಿರ್ತಾಳೆ, ಇವಳು ಅಷ್ಟೇ ಹ್ಯಾಂಡಿಕ್ಯಾಪ್ ಆಗಿದ್ಲಂತೆ ಕಣೆ. ಓಕೆ ಓಕೆ ಓಕೆ. ಇವರಿಬ್ರು ಲವ್ ಮಾಡಿದೆ. ಇನ್ನೊಂದೇನು ಗೊತ್ತಾ, ಮೈನಾ ಸಿನಿಮಾದಲ್ಲಿ ಹ್ಯಾಂಡಿಕ್ಯಾಪ್ನ ಲವ್ ಮಾಡೋಕ್ಕೆ ಅವನೆಷ್ಟು ಹಾರ್ಟಿಂದ ಲವ್ ಮಾಡಿರ್ತಾನೆ ಗೊತ್ತಾ. ಆ ಫೀಲಿಂಗ್ಸ್ ಅವ್ನು ಎಕ್ಸ್ಪ್ರೆಸ್ ಮಾಡೋದಾಗಿರ್ಬೋದು, ಅವಳು ಪ್ರತಿ ಸಲ ಫಾಲೋ ಮಾಡೋದಾಗಿರ್ಬೋದು, ಹಂಗಿದ್ರೂ ಕೂಡ ಅವಳಲ್ಲ ಆ ಗುಣಗಳ ಅಟ್ರಾಕ್ಷನ್ ಆಗಿರ್ಬೋದು, ಅದೆಲ್ಲ ಚೆನ್ನಾಗಿತ್ತು ಮೈನಾ ಸಿನಿಮಾ. ನನಗೆ ಒಂದು ಘಟನೆ ಇಲ್ಲೂ ನಡೀತಿದೆ. ಓ ಐ ಸಿ. ಅವನು ಅವಳನ್ನ ಇಷ್ಟಪಡ್ತಿದ್ನಂತೆ. ಅಂದ್ರೆ ಅವಳಿಗೇನು ಇಷ್ಟ ಇರ್ಲಿಲ್ವಂತೆ, ಇವನೇ ನನಗೆ ನೀವಂದ್ರೆ ಇಷ್ಟ. ಒಂದು ಟ್ರೈನಲ್ಲಿ ಭೇಟಿ ಆಗಿದ್ದಂತೆ ಅವರು, ಅಮ್ಮ ಮಗಳಿಬ್ರೆ ಅಂತೆ. ಇವನು ಇಷ್ಟಪಡ್ತಿದ್ದಂತೆ, ಅವಳಿಗೆ ಇಷ್ಟ ಇರ್ಲಿಲ್ವಂತೆ. ಹಂಗೋ ಹಿಂಗೋ ಕಾಡಿ ಬೇಡಿ ಒಪ್ಸಿದಾನೆ. ಓಕೆ, ಒಪ್ಸಿದಾನಾಯ್ತಾ. ಒಪ್ಸಿದ ಮೇಲೆ ಪ್ರೀತಿ ಮಾಡೋ ತರ ನಾಟಕನೂ ಮಾಡಿದಾನೆ. ಏನು ಮಾಡಿರ್ಬೋದು ಹೇಳು? ಅವಳು ಬಟ್ ಅವನು ಓಕೆ, ಅವನೇನು ಹ್ಯಾಂಡಿಕ್ಯಾಪ್ ಅಲ್ಲ, ಅವಳು ಮಾತ್ರ ಹ್ಯಾಂಡಿಕ್ಯಾಪ್ ಕಡೆ. ಅವ್ನು ಚೆನ್ನಾಗೇ ಇದ್ದ, ಮೈಕಟ್ಟೆಲ್ಲ ತುಂಬ್ಕೊಂಡು ಚೆನ್ನಾಗೇ ಇದ್ದಾನೆ, ದನ ಇದ್ದಂಗಿದ್ದಾನೆ ಕಣೆ. ಪಾಪ ಹುಡುಗಿ ಕಣೆ ನಂಬಿಸಿ ದುಡ್ಡೆಲ್ಲ ಹೊಡೆದಿದ್ದಾನೆ. ಆಕ್ಚುಲಿ ನನ್ನ ಫ್ರೆಂಡು ನೆನ್ನೆ ಇವತ್ತು ಬೆಳಗ್ಗೆ ಫೋನ್ ಮಾಡಿದ್ಲು, ಆಕ್ಚುಲಿ ಈ ವಿಚಾರ ಹೇಳ್ತಾ ಇದ್ಲು. ನಾನೊಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀನಿ, ನಂಗೆ ದುಡ್ಡಿಲ್ಲ ಅಂತ ಕೇಳ್ತಾನೆ. ಅದಕ್ಕೆ ಅವಳು ಹೇಳ್ತಾಳಂತೆ ನನ್ನ ಹತ್ರ ದುಡ್ಡಿಲ್ಲ ಅಂತ. ಅದಕ್ಕೆ ನಮ್ಮಿಬ್ರು ಭವಿಷ್ಯಕ್ಕೆ ನಾನು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಿರೋದು ಹಂಗೆ ಹಿಂಗೆ ಅಂತೆಲ್ಲ ಹೇಳಿ ನಂಬಿಸ್ತಾನಂತೆ. ನಂಬಿಸಿ ದುಡ್ಡು ಚಿನ್ನ ಎಲ್ಲ ಈಸ್ಕೊತಾನಂತೆ. ಆದ್ರೆ ಅವಳು ಏನಾದ್ರು ಯಾವಾಗಾದ್ರೂ ಮದ್ವೆ ವಿಷಯ ಕೇಳಿದ್ರೆ ಆಗೋಣ ಒಳ್ಳೆ ಟೈಮ್ ಬರ್ಲಿ ಬೇರೆ ತರನು ಯೂಸ್ ಮಾಡ್ಕೊಂಡಿರ್ತಾನ ಅವನು. ಸೆಕ್ಷುವಲ್ ಆಗು ಯೂಸ್ ಮಾಡ್ಕೊಂಡಿದ್ದಾನಂತೆ, ಅದನ್ನು ಮೆನ್ಷನ್ ಮಾಡಿದ್ರು. ಅಲ್ಲ ಕಣೆ, ಅವಳನ್ನ ನೋಡ್ತಿದ್ರೆ ಗೌರವ ಬರಬೇಕು. ಅಂಡ್ ಮೋರ್ ಓವರ್ ಶಿ ಇಸ್ ಅ ಹ್ಯಾಂಡಿಕ್ಯಾಪ್, ನಿನಗೆ ಎಷ್ಟು ಸಿಂಪತಿ ಬರಬೇಕು ಮೋರ್ ಓವರ್ ಅಲ್ವಾ? ಹೌದು. ಬಟ್ ಅದು ಯಾವುದು ಇಲ್ಲದೆ ಅವನು ಒಂಥರ ಮನುಷ್ಯತ್ವನೇ ಇಲ್ಲದೆ ಇರೋ ಒಂಥರ ಬಿಹೇವ್ ಮಾಡಿದ್ದಾನೆ. ಅಲ್ಲ, ಈ ಲವ್ ಅಂತ ವಿಚಾರ ಬಂದಾಗ ನನಗೆ ಏನು ಅನ್ಸುತ್ತೆ ಗೊತ್ತೇನೆ, ಈ ಲವ್ ಅಂತ ಬಂದಾಗ ಆ ಒಂದು ಇದಕ್ಕೆ ಹೋಗ್ಬಿಡ್ತಾರಲ್ಲ, ಆ ಪಾರ್ಟಿಗೆ ಹೋಗ್ಬಿಡ್ತಾರಲ್ಲ, ಅದೇ ಬೇಜಾರು ನನಗೆ. ಈಗಿನ 24, 23rd ಇದರಲ್ಲಿ ವೆರಿ ಬ್ಯಾಡ್ ಅಂದ್ರೆ ವೆರಿ ಬ್ಯಾಡ್ ಆ ಥರ ಮಾಡಿದನಂತೆ. ಬರೋಬ್ಬರಿ ಎಷ್ಟು ಹೇಳು, 57 ಲಕ್ಷ ಅಂತೆ ಹೊಡೆದಿರೋದು ಅವಳ ಹತ್ರ ಇಂದ. ಅವಳು ಎಲ್ಲಿಂದ ತಂದ್ಲು? ಇವಳು ಸಾಲ ಮಾಡಿದಾಳೆ, ಚೈನು ಜ್ವೆಲ್ಸ್ ಎಲ್ಲ. ಈಗ ಸಾಲ ಮಾಡಿರೋರು ಇವಳ ಮೇಲೆ ನಮಗ್ ಬೇಕು ನಮ್ ದುಡ್ಡು ಅಂತ. ಆಮೇಲೆ ಏನ್ ಮಾಡಿದಾರೆ, ಕಂಪ್ಲೇಂಟ್ ಕೊಟ್ಟಿದ್ದಾಳೆ ಇವಳು. ಅವನ್ನ ಕರ್ಸಿದ್ದಾರೆ. ಕರೆಸ್ದಾಗ ಇವನೇನ್ ಹೇಳಿದಾನೆ ಗೊತ್ತಾ, ಒಂದ್ ಸ್ವಲ್ಪ ದಿನ ಟೈಮ್ ಕೊಡಿ, ನಮ್ಮ ಅಪ್ಪ ಅಮ್ಮನೆಲ್ಲ ಒಪ್ಪಿಸ್ತೀನಿ ಅಂತ. ಅವ್ರ ಅಪ್ಪ ಅಮ್ಮ ಏನ್ ಹೇಳ್ತಿದಾರೆ ಗೊತ್ತಾ, ಅವಳು ಹ್ಯಾಂಡಿಕ್ಯಾಪ್ ಅಲ್ವಾ, ನಮ್ಮನೆ ಕರ್ಕೊಂಬಂದ್ರೆ ನಾವ್ ಸೇರ್ಸಲ್ಲ. ಈಗ ಕೇಳು, ಅಣ್ಣ ಪರಾರಿ, ದುಡ್ಡು ಇಲ್ಲ ಏನೂ ಇಲ್ಲ. ನಾನಾಗಿದ್ರೆ ಸರಿಯಾಗಿ ಚಪ್ಪಲಿ ಹಾರಾಕ್ತಾ ಈಗ ಅವ್ನು ಸಿಗ್ತಾ ಇಲ್ವಲ್ಲ ಪಾಪ, ಅವಳು ಹ್ಯಾಂಡಿಕ್ಯಾಪ್ ಬೇರೆ ಕಣೆ ಪಾಪ. ಅವಳು ಅದೆಷ್ಟು ಕನ್ಸು ಕಟ್ಟಿರ್ತಾಳೆ ಗೊತ್ತಾ. ಈಗ ಕೆಲವ್ರು ಮೆಂಟಲಿ ಹೆಂಗಾಗ್ಬಿಡ್ತಾರೆ ಅಂದರೆ, ಆ ಥರ ಇದ್ದಾಗ ನನ್ನನ್ನು ಯಾರೂ ಮದುವೆ ಆಗಲ್ವೇನೋ, ಆ ಥರ ಏನಾದರೂ ಒಂದು ನೆಗೆಟಿವ್ ಅನ್ನೋದು ಭಾಳ ಓಡ್ತಿರುತ್ತೆ. ಸೊ ಅಂಥವ್ರ ಮಧ್ಯೆ ಅಂಥ ಪ್ರೀತಿ ಏನಾದ್ರು ಸಿಕ್ಕಾಗ ಬೇಗ ಹುಡುಗಿರು ಇದಾಗ್ಬಿಡ್ತಾರೆ. ನಂಗೀಗ ಬೇಜಾರಾಗ್ತಿದೆ ಕಣೆ. ಅವಳು ಎಷ್ಟು ಡಿಪ್ರೆಷನ್ ಅಲ್ಲಿ ಇರಲ್ಲ. ಮೋರ್ ಓವರ್ ಶಿ ಸ್ಟ್ರಾಂಗ್, ಬಿಕಾಸ್ ಕಂಪ್ಲೇಂಟ್ ಕೊಡೋ ಅಷ್ಟು ಸ್ಟ್ರಾಂಗ್ ಇದ್ದಾಳೆ. ಹೌದು, ದುಡ್ಡು ಹೋಯ್ತು. ಮೆಟ್ನ ಹೊಡಿಬೇಕಂತಾರ, ಏನಂತಿ? ಎಕಡ ಕಿತ್ತು ಹೋಗಂಗೆ ಹೊಡಿಬೇಕು. ನಿಮ್ಮ ಭಾಷೆ ಮೆಟ್, ನಮ್ದ್ರಾಗ ಎಕಡ. ಅದು ಏನಾದ್ರು ಸಿಕ್ಕರೆ ಮಾತ್ರ ಅವ್ನ ಫೋಟೋ ನೋಡ್ಬೇಕು. ಚೆನ್ನಾಗೇ ಇದ್ದಾನ ಕಣೆ, ದನ ಇದ್ದಂಗೆ. ದುಡ್ಕೊಂಡು ತಿನ್ನಕ್ಕೆ ಏನೇ ಆಗಿತ್ತು. ಅವಳಿಗೊಂದು ಜೀವನ ಕೊಟ್ಟಿದ್ರೆ ಇವ್ನ ದೇವ್ರು ಅಂತಿರ್ಲಿಲ್ವಾ? ದೆವ್ವದ ಕೆಲಸ ಮಾಡೋನೆ. ನನಗೆ ಕ್ಯಾಮ್ರಾ ಮುಂದಿದ್ದೀನಿ ಅಂತ ನಮ್ಮ ಉತ್ತರ ಕರ್ನಾಟಕ ಭಾಷೆ ಗೊತ್ತಲ್ಲ ನಿನಗೆ, ನಮ್ಮ ಮಂಡ್ಯ ಭಾಷೆ ಗೊತ್ತಲ್ಲ ಅಷ್ಟೇ. ಅವ್ನು ಸರಿಯಾಗಿ ಹೋಗ್ದಾಕ್ಬಿಡ್ತಿದ್ದೆ, ಬಿಡ್ಬೇಕು ಅವ್ನು. ಈಗೇನಂತೆ ಕೊನೆಗೆ ಪೊಲೀಸ್ನವ್ರಿಗೆ ಸಿಕ್ಕಾಕೋಣವನ, ಸಿಕ್ಕಿಲ್ವಾ? ಆದಷ್ಟು ಬೇಗ ಹುಡುಕ್ಲಿ ಪೊಲೀಸು, ಸಿಗ್ಲಿ ಪಾಪ. ಅವಳಿಗೆ ಅವ್ನ ಜೀವನ ಕೊಡೋದ್ ಬೇಕಾಗಿಲ್ಲ, ಅವಳ ಜೀವನ ಅವಳು ಕಟ್ಕೋತಾಳೆ. ಅವಳ ದುಡ್ಡೆಲ್ಲ ರಿಟರ್ನ್ ಕೊಟ್ರೆ ಸಾಕಾಗಿದೆ. ಹೋಗ್ಲಿ ಬಿಡು. ಈ ಸುದ್ದಿ ಕಣಕ ಆಯ್ತಿದ್ದೆ ನಾನು ನಿಂಗೆ ಹೇಳ್ಬೇಕು. ಯಾಕಂದ್ರೆ ನೀನ್ ಹೇಳ್ತಿದ್ದೆ ಗೊತ್ತಾ, ನಂಗೆ ಮೈನಾ ಸಿನಿಮಾ ಇಷ್ಟ ಅಂತ. ಆತರ ನೋಡ್ಕೊಳ್ಳೋನ್ ಸಿಗ್ಬೇಕು ಕಣೆ. ನಾನು ಹ್ಯಾಂಡಿಕ್ಯಾಪ್ ಆಗಿದ್ರು ಪರವಾಗಿಲ್ಲ, ಆತರ ನೋಡ್ಕೊಂಡು ಅದೇ
ಆ ಥರ ಹುಡುಗ ಸಿಗ್ಬೇಕಂತ ಎಲ್ಲರಿಗೂ ಎಷ್ಟು ಹುಡುಗಿರಿಗೆ ಡ್ರೀಮ್ ಇರುತ್ತೆ ಗೊತ್ತಾ, ನನ್ನ ಹುಡುಗ ಹಂಗಿರ್ಬೇಕು, ನನ್ನ ಹುಡುಗ ಹಿಂಗಿರ್ಬೇಕಂತ. ನಾನು ಎಷ್ಟೊಂದು ಡ್ರೀಮ್ ಇಟ್ಕೊಂಡಿದ್ದೆ ಆ್ಯಕ್ಚುಲಿ, ಅಂಥ ಹುಡುಗನೇ ಸಿಕ್ಕಿದ ಕಣೆ. ನಿನಗೆ ಈ ಥರ ಡ್ರೀಮ್ ಇದೆ, ಯಾವ ಥರ ಹುಡುಗ ಸಿಗಬೇಕು? ಅಯ್ಯೋ ನಂದು ಮಾತಾಡ್ತಾ ಹೋದರೆ ಈ ಎಪಿಸೋಡ್ ಆದರೂ ಮುಗಿಯಲ್ಲ ಕಣೆ. ನಂಗೆ ತುಂಬ ಆಸೆ ಇದೆ ಕಣೆ, ನನ್ನ ಹುಡುಗ ಹಂಗಿರಬೇಕು, ನಮ್ಮ ಅಪ್ಪ ಅಮ್ಮನ ಹೇಳು. ಇಲ್ಲೇ ಕಾಳಾಗ್ತಾವ್ರೆ ನಿನಗೆ, ಇಲ್ಲಿಗೆ ಇದೇ ಪ್ರೋಗ್ರಾಮ್ ನೋಡ್ಬಿಟ್ಟು ಯಾರು ಕಾಳು ಗೀಳು ಹಾಕೋರಮ್ಮ. ಅದೆಲ್ಲ ಮದ್ವೆ ವಿಷಯ, ನಾನು ನೀನು ಪರ್ಸನಲ್ ಆಗಿ ಮಾತಾಡ್ಕೊಳ್ಳೋಣ. ಮತ್ತೆ ನೀನೇನ್ ಗಾಸಿಪ್ ತಂದಿದ್ಯಾ? ಏನೋ ನಿಂಗೆ ಕ್ವಾಲಿಟೀಸ್ ಇತ್ತು ಅಂತ ಅಂದ್ರೆ ಈ ಮ್ಯಾಟ್ರಿಮೋನಿ ಗಿಟ್ರಿಮೋನಿ ಅಲ್ಲ, ನನಗೆ ಅದ್ರಲ್ಲೆಲ್ಲ ನಂಬಿಕೆ ಇಲ್ಲ ಕಣೆ. ಇಲ್ಲೇ ಹಾಕಿದ್ರೆ ಯಾವ್ದೋ ಒಂದು ಹುಡುಗ ಸಿಗ್ತಾನಮ್ಮ, ಯಾವ್ದೋ ಒಂದು ಹುಡುಗ ಬೀಳ್ತಾನೆ. ನಾವು ಗೌಡ್ರ ಹುಡುಗಿ ಗೊತ್ತಲ್ಲ, ಗೌಡ್ರ ಹುಡುಗನೇ ಬೇಕಾ? ಅದ್ರ ಕ್ವಾಲಿಟೀಸ್ ಏನಿರ್ಬೇಕು ಭೂಮಿ? ಒಂದ್ ಸ್ವಲ್ಪ ಹೇಳ, ಒಂದೆರಡು ಲೈನ್. ಬೇಡ ಕಣೆ, ಈಗ ನಂಗೆ ನಾಚಿಕೆ ಆಗುತ್ತೆ. ಅಲ್ಲ ಹೇಳು, ತುಂಬ ಜನ ಕಾಯ್ತಾ ಇರ್ತಾರೆ. ಈಗ ನಿನ್ನ ರೀಲ್ಸಲ್ಲಿ ಸಿಕ್ಕಾಪಟ್ಟೆ ಫೇಮಸ್ ಬೇರೆ ಆಗ್ಬಿಟ್ಟವಳೆ ನಮ್ಮ ಹುಡುಗಿ, ರಾಹುಲ್ ಅಲ್ಲಾಡ್ಸಪ್ಪ ಆಕ್ಚುಲಿ ಸಖತ್ ಟ್ರೋಲ್ ಮಾಡಿದಿರಾ ನೀವುಗಳಂತೂ, ಯಪ್ಪಾ ದೇವ್ರೆ. ಅದಕ್ಕೆಲ್ಲ ಅದ್ರ ಬಗ್ಗೆ ನಾನು ಒಂದಿನ ಲೈವ್ ಬರ್ತೀನಿ ಆಯ್ತಾ, ಅದ್ರ ಬಗ್ಗೆ ಮಾತಾಡ್ಬೇಕು ನಾನು. ಸೊ ಈಗ ಬೇರೆ ಗಾಸಿಪ್ ತಂದಿದ್ದಾಳೆ ಪೂ, ಅದನ್ನ ಕೇಳೋಣ. ಅವಳಿಗೆ ನನ್ನ ಎಕ್ಸ್ಟೆಂಡ್ ಮಾಡೋದು ಇಷ್ಟ ಇಲ್ಲ ಆಯ್ತಾ, ನನ್ಗೆ ಅವಳಿಗೆ ಗೊತ್ತು, ನಾನು ಸರಿಯಾಗಿ ಮಾತಾಡ್ತೀನಿ. ಎಳೀತಾಳೆ ಈಗ್ಲೂ, ಬೇಡ ಬೇಡ ಅಂದ್ರೂ ಎಳಿತಾನೆ ಇರ್ತಾಳೆ. ಎಳಿಯೋದು ನನ್ನ ಕೆಲಸ. ಅಲ್ಲಿ ಬೇರೆಯವ್ರಿಗೆ ಕಷ್ಟ ಆಗ್ತಿರುತ್ತೆ. ಯಾರಿಗೆ? ನಾನು ಆಮೇಲೆ ಹೇಳ್ತೀನಿ. ಸರಿ ಬಿಡವಾ, ಆಯ್ತು. ನೀನು ಇನ್ನೊಂದು ಒಂದು 3-4 ತಿಂಗಳ ಕೆಳಗೆ ಒಂದು ರೀಲ್ ಮಾಡಿದ್ಯಾ ನೀನು? ಯಾವ್ದು ಹೇಳು? ಏನಾದರೂ ಒಂದು ಡ್ರೆಸ್ ಹಾಕೊಂಡ ತಕ್ಷಣ, ಏನಾದರೂ ಒಂದು ನಿಂತ್ಕೊಂಡ ತಕ್ಷಣ, ಆಮೇಲೆ ಎಲ್ಲರ ಬಯಲ್ಲೂ ಇದೆ ಬರ್ತಿತ್ತು ಕಣೆ. ಡಿ ಬಾಸ್ತಾ? ಅಲ್ಲ ಕಣೆ, ಸೋ ಬ್ಯೂಟಿಫುಲ್, ಸೋ ಎಲಿಗೆಂಟ್, ಜಸ್ಟ್ ಲುಕಿಂಗ್ ಲೈಕ್ ಅ ವಾವ್. ಓ ಮೈ ಗಾಡ್, ನಾನು ಮಾಡಿದ್ದೀನಿ ಅದಕ್ಕೆ ಅಲ್ವಾ? ನಾನು ಮಾಡಿದ್ದೀನಿ ಆ್ಯಕ್ಚುಲಿ. ಒಂದು ಡ್ರೆಸ್ ಎಲ್ಲ ಹಾಕೊಂಡು ಚಂದ ರೀಲ್ಸ್ ಮಾಡಿದೆ, ಅದು ಆಲ್ಮೋಸ್ಟ್ ಚೆನ್ನಾಗಿ ಹೋಗಿತ್ತು. ಅವಳ ಹೆಸರೇನೆ? ಅವಳ ಹೆಸರೇನು? ಅವಳ ಹೆಸರು ಬಂದ್ಬಿಟ್ಟು, ನಿಮಿಷ ಇರು ಹೇಳ್ತೀನಿ. ಸೊ ನೀನು ಇವತ್ತು ಅವಳ ಗಾಸಿಪ್ ಹೇಳ್ತಿದ್ಯಾ? ಚೆನ್ನಾಗಿರೋದು ಹೇಳು ಒಂಚೂರು, ಕ್ಯೂರಿಯಾಸಿಟಿ ಹುಡ್ಸೋಂಥದ್ದು ನಮ್ಮ ಜನಕ್ಕೆ. ಜಸ್ಮೀನ್ ಅವಳ ಹೆಸರು. ಜಸ್ಮೀನ್ ಆ್ಯಕ್ಚುಲಿ ಅವಳಿಗೆ ಪೆಟ್ ನೇಮ್ ಇತ್ತು, ನಾನು ಅದನ್ನೇ ಅನ್ಕೊಂಡ್ಬಿಟ್ಟೆ, ಕನ್ಫ್ಯೂಷನ್ ಅದೇ, ಅದಕ್ಕೆ ನೋಡಿದೆ ಒಂದ್ಸಲ. ಜಸ್ಮೀನ್ ಕಣೆ ಅವಳ ಹೆಸರು. ಅವಳು ಈಗ ಗೊತ್ತಲ್ವಾ, ಬಿಗ್ ಬಾಸ್ ಅಂದ್ರೆ ಕೇಳ್ತೀಯಾ? ಹೌದು. ಈಗ ಬಿಗ್ ಬಾಸ್ OTTಲಂತೂ, ಹಿಂದಿ ಬಿಗ್ ಬಾಸ್ OTTಲಂತೂ, ನಮ್ಮ ಬಿಗ್ ಬಾಸ್ ಯಾವುದಾದ್ರೂ ಬಿಗ್ ಬಾಸ್ ಸೀಸನ್ಸ್ಗಳಾಗಲಿ, ಈ OTT ಅಂದ ತಕ್ಷಣ ಯಾರನ್ನ ತಗೊಂತಾರೆ? ಟ್ರೆಂಡ್ ಆಗಿರೋರ್ನ. ಇವಳು ಬೇರೆ ಸಿಕ್ಕಾಬಟ್ಟೆ ಇಟ್ಟಾಗ್ಬಿಟ್ಲಲ್ಲ. ಲೇ, ಒಂದು ಟೈಮಲ್ಲಿ ಆ ಸಾಂಗ್ ನಿದ್ದೆಗಣ್ಣಲ್ಲೂ ಆಡಿದ್ದೀನಿ. ನಾನಂತೂ ಏನು ಗೊತ್ತಾ, ಒಂದು ಇದನ್ನ ಹಾಕೊಂಡ್ರು, ಒಂದು ಡ್ರೆಸ್ ಹಾಕೊಂಡ್ರು ಅದೇ ಇದು, ಒಂದು ಯಾರಾದರೂ ಒಂದು ಚೆನ್ನಾಗಿರೋ ಹುಡುಗಿ ಹೋದ್ರೂ ಅದೇ ರೀಲ್ಸು, ಹುಡುಗ ಹೋದ್ರೂ ಅದೇ ರೀಲ್ಸು. ಯಪ್ಪ, ಸೋ ಎಲಿಗೆಂಟ್, ಜಸ್ಟ್ ಲುಕಿಂಗ್ ಲೈಕ್ ಅ ವಾವ್ ಅಂತ ಸಿಕ್ಕಾಬಟ್ಟೆ ರೀಲ್ಸ್ ಮಾಡಿರ್ತೀರ. ಅವಳು ಇದಕ್ಕೆ ಹೋಗ್ತಾವಳಂತೆ, ಬಿಗ್ ಬಾಸ್ಗೆ ಹೋಗ್ತಾವಳಂತೆ. ಹೌದಾ? ನೋಡವ ಎಂತಿಂತಾರ ಹಣೆ ಬರ, ಹೆಂಗೆ ಸಾಧನೆ ಮಾಡೋರೆ ಅಂತ. ಏನೋ ಕಣೆ ಭೂಮಿ, ನಾನು ನೀನು ಹಂಗೆ ಹೋಗ್ಬೇಕಲ್ಲ ಬಿಗ್ ಬಾಸ್ಗೆ. ನನ್ನೊಂದ್ಸಲ ಬಿಗ್ ಬಾಸ್ ಕರಿತೀರಾ ಪ್ಲೀಸ್? ಬಿಗ್ ಬಾಸ್ಗೆ ಹೋಗಿ ನೀನು ಅಲ್ಲೂ ಹಿಂಗೆ ಗಾಸಿಪ್ ಮಾಡು, ಅವಾಗ ಫುಲ್ ಸೀಸನ್ ಎಂಡ್ವರೆಗೂ ಸರ್ವೈವ್ ಆಗ್ಬಿಡ್ತೀಯ ಅಲ್ಲ? ಕರೆಕ್ಟ್. ಬಿಗ್ ಬಾಸ್ ಒಳ್ಳೆ, ನಾನು ಆಪರ್ಚುನಿಟಿ ನಿಮಗೆ ಕೊಡ್ತಾ ಇದ್ದೀನಿ, ಯೋಚನೆ ಮಾಡಿ ಒಂದ್ಸಲ. ನೀನು ಬಿಡವಾ, ಅಲ್ಲಿ ಹೋಗ್ಬಿಟ್ಟು ನನ್ನಂತರ ನಿನ್ನಂತರ ಇದ್ಬಿಟ್ರೆ ಕೊನೆವರೆಗೂ ಬಿಗ್ ಬಾಸ್ನಿಗೆ ಬಂದ್ಬಿಡ್ತೀನಿ. ಒಳ್ಳೊಳ್ಳೆ ಗಾಸಿಪ್ಗಳು ಮಾಡ್ಬೋದು. ಕೇಳ್ತೀಯಾ? ಅಲ್ಲಿ ಏನಿರ್ತದೆ ಕೆಲಸ ಮಾಡಕ್ಕೆ. ಅವಳು ಬಿಗ್ ಬಾಸ್ಗೆ ಹೋಗ್ತಿದ್ದಾಳ OTT ಸೀಸನ್ ಕಣೆ. ಅನೌನ್ಸ್ ಆಗಿದ್ಯಾ? ಬರ್ತಾಳಂತೆ, ಯಾಕಂದ್ರೆ ಎಲ್ಲ ಆಲ್ಮೋಸ್ಟ್ ಎಲ್ಲರೂ ಹೇಳ್ತಾ ಇದ್ದಾರೆ ಅವಳು ಹೋಗ್ತಾಳೆ ಅಂತ. ಅವಳು ನೋಡಿ ಏನು ಕೆಲಸ ಮಾಡ್ತಾಳೆ ಅವಳು, ಸುಮ್ಮನೆ ಒಂದು ಬಟ್ಟೆ ಹಿಡ್ಕೊಂಡು ಜಸ್ಟ್ ಒಂದು ಸೇಲ್ಸ್ ಗರ್ಲ್ ಆಗಿ ಥರ ಇದನ್ನ ಮಾಡಿದ್ದೆ. ಪಿಂಕ್ ಡ್ರೆಸ್ಸಲ್ಲಿ ಏನು ನೋಡಿದ್ದೆ ಏನು, ಜಸ್ಟ್ ಸೇಲ್ಸ್ ಗರ್ಲ್ ಆಗಿ ಸೋ ಬ್ಯೂಟಿಫುಲ್, ಸೋ ಎಲಿಗೆಂಟ್ ಅಂತ ಒಂದು ಡ್ರೆಸ್ ಇದು ಮಾಡಿರೋದು ಅಷ್ಟೇ. ಹಂಗೆ ಫೇಮಸ್ ಅಲ್ವಾ ಆಗಿರೋದು. ಬರೀ ಅಷ್ಟೇ ಕಣೆ ಮಾಡಿರೋದು, ಏನೂ ಗೊತ್ತಿಲ್ಲ ಆಯ್ತು ಅವಳ ಬಗ್ಗೆ ಏನೂ. ಬಟ್ ಅಷ್ಟು ಮಾಡಿದ್ದಕ್ಕೇನೆ ಬಿಗ್ ಬಾಸಲ್ಲಿ, ಅದರಲ್ಲೂ ಅವಳಿಟ್ಟು ಬೇರೆ ಹಾಬಿಟ್ಲು, ಅವಳದ್ದು ಒಂದು ಸ್ಲ್ಯಾಂಗ್ ಎಲ್ಲ ಇಷ್ಟ ಆಗ್ಬಿಡ್ತಲ್ಲ. ನಾನು ಒಂದು ವಿಡಿಯೋದಲ್ಲಿ ವೈರಲ್ ಆಗಿದ್ದೀನಪ್ಪ, ನನ್ನ ಸ್ಲ್ಯಾಂಗು ಎಷ್ಟೊಂದು ಜನಕ್ಕೆ ಇಷ್ಟ ಆಗಿದೆ. ನಾನು ಯಾಕೆ ಇನ್ನೂ ಕರೆಕ್ಟ್ ಏನು ಸ್ಲ್ಯಾಂಗ್ ಹೇಳೋ ನಿಂದು? ಅದೇ ಹೇಳಕ್ಕಾಗಲ್ಲ. ಹೇಳು. ಇಷ್ಟೊಂದೆಲ್ಲ ವೈರಲ್ ಆಗೋಳಂತೆ, ಇಷ್ಟೊಂದೆಲ್ಲರಿಗೂ ವಿಡಿಯೋ ವೈರಲ್ ಆಗಿದೆ, ಇವಳು ನನ್ನ ಹತ್ರ ಮಾತ್ರ ನಾಚಿಕೆ. ಅದೇನೇ ನಾನು ಹೇಳಿದ್ದು ಯಾಕೆ ಅಷ್ಟೊಂದು ವೈರಲ್ ಆಗೋಯ್ತಲ್ಲ? ನೀನು ಅಲ್ಲಾಡ್ಸೋದ್ರ ಬಗ್ಗೆ ಮಾತಾಡಿದ್ಯಲ್ಲ. ರಾಹುಲ ನಿನ್ನ ಅಲ್ಲಾಡ್ಸಕ್ ಮಾತ್ರ ಕರೀತಾರೇನಪ್ಪ ಅಂತ ಕೇಳಿದೆ, ಮಸಾಲ ಅಲ್ಲಾಡ್ಸಕ್ಕ ಅಂತ.
ಅದನ್ನ ವೈರಲ್ ಮಾಡೋ ಅಗತ್ಯ ಏನಿತ್ತು? ಮಸಾಲ ಅಷ್ಟೇನ ಅಲ್ಲಾಡ್ಸೋದು ಅಂತ ಹೇಳಿದ್ಯಾ? ಏನಿದೆ ಸೌಟ್ ಅಲ್ಲಾಡ್ಸಲ್ವೇನೆ? ಮಸಾಲ ಅಷ್ಟೇನ ಅಲ್ಲಾಡ್ಸೋದಂದ್ರೆ ನಿನ್ನ ಪ್ರಕಾರ ಏನು ಬೇರೆದು ಏನು ಅಲ್ಲಾಡ್ಸ್ಬೋದು? ಮಸಾಲ ಅಲ್ಲಾಡ್ಸ್ಬೋದಲ್ವಾ ಸೌಟಲ್ಲಿ? ಅಲ್ಲಮ್ಮ, ನೀನಲ್ಲಿ ನಾನು ಕಂಪ್ಲೀಟ್ ಆಗಿ ಆ ವಿಡಿಯೋ ನೋಡಿದ್ದೀನಿ. ಓಕೆ ರಾಹುಲ, ನೀವು ಮಸಾಲ ಅಷ್ಟೇನ ಅಲ್ಲಾಡ್ಸೋದು, ಬೇರೆ ಏನು ಅಲ್ಲಾಡ್ಸಲ್ವಾ? ಬೇರೆ ಏನ್ ಅಲ್ಲಾಡ್ಸ್ಬೇಕಪ್ಪ? ನಾನ್ ಕೇಳಿದ ರೀತಿ ಅಷ್ಟೇ, ಮಸಾಲ ಮಾತ್ರನಾ ಅಂದ್ರೆ ಸೌಟು ಸಾಂಬಾರ್ ಗಿಂಬಾರ್ ಮಾಡ್ತೀರಾ ಅಂತ ಕೇಳಿದ್ದು. ಕ್ಲಾರಿಟಿ ಕೊಡ್ತಾವಳೆ. ಹಾ, ಕ್ಲಾರಿಟಿ ತುಂಬಾ ಇಂಪಾರ್ಟೆಂಟ್, ವೆರಿ ಇಂಪಾರ್ಟೆಂಟ್. ನಾನ್ ಕೇಳಿದ ಆ ರೀತಿ ಕಣೆ. ರಾಹುಲ ಬರೀ ಮಸಾಲ ಅಲ್ಲಾಡ್ಸಕ್ಕಪ್ಪ ಕರಿಯೋದು ಅಂತ. ಅದು ಎಲ್ಲಿಲ್ದೆ ಜನ, ಅಯ್ಯೋ ಅಯ್ಯೋ ಅಯ್ಯೋ. ನೆಕ್ಸ್ಟ್ ಬಿಗ್ ಬಾಸಿಗೆ ನೀನು ಹೋಗ್ತೀಯ ನೋಡು, ಅಲ್ಲಾಡ್ಸೋ ವಿಚಾರದಲ್ಲಿ ಫೇಮಸ್ ಆಗಿದ್ಯಾ. ಬಿಗ್ ಬಾಸ್ ನನ್ನ ಕರ್ಕೊಳಲ್ವಾ ಬಿಗ್ ಬಾಸ್ಗೆ? ನನಗೆ ಎಷ್ಟು ನಗು ಬರ್ತದೆ. ನಾನು ಹೋಗ್ತೀನೋ ಇಲ್ವೋ, ರಾಹುಲ ಹೋಗ್ತಾನೆ. ಕರಿಮಣಿ ಮಾಲೀಕ ನೀನಲ್ಲ. ನಿನ್ನಿಂದ ರಾಹುಲ್ ಫೇಮಸ್ ಆದ್ನ? ರಾಹುಲಿಂದ ನೀನ್ ಫೇಮಸ್? ನನ್ನಿಂದ ರಾಹುಲ್ ಫೇಮಸ್ ಆಗಿದ್ದು. ಈ ವಿಡಿಯೋ ನೋಡ್ಬಿಟ್ಟು ಬಂದ್ಬಿಟ್ಯಾ ಕಣಪ್ಪ, ಆಮೇಲೆ ನಾನೇ ಫೇಮಸ್ ಮಾಡಿದ್ನಿ. ಏನೋ ಬಿಡವ, ನೆಕ್ಸ್ಟ್ ಬಿಗ್ ಬಾಸ್ಗೆ ಹೋದಾಗ ನನ್ನನ್ನು ಮರಿಬೇಡ ಆಯ್ತಾ? ಅಲ್ಲಿಗೆ ಬೇಕಾದ್ರೆ ಕರಿ, ನೀನು ನನ್ನ ಗಾಸಿಪ್ ಮಾಡಿ ಗೆಸ್ಟ್ ಆಗಿ ಬಾ ನನ್ನ ನೋಡಕ್ಕೆ. ಖಂಡಿತ. ಯಾಕೆ ನನಗೆ ಫ್ಯಾಷನ್ ಡಿಸೈನರ್ ಆಗ್ಬಾರ್ದು? ಡೆಫಿನೆಟ್ಲಿ ಭೂಮಿ, ನಿನಗೆ ಐರನ್ ಮಾಡ್ದೆ ಕಳಿಸ್ತಾಳೆ ಇವಳು ಬಟ್ಟೆನ, ಅದನ್ನ ನಾನು ಹಾಕೋಬೇಕಲ್ಲಿ ಬಿಗ್ ಬಾಸ್ ಅಲ್ಲಿ. ಆಮೇಲೆ ಹೇಳ್ತಾಳೆ ನನ್ನ ಬಟ್ಟೆನೇ ನಮ್ಮ ಯಜಮಾನ್ರು ಐರನ್ ಮಾಡ್ತಾರೆ. ಹೇಳ್ಬೋದಾ? ಅವ್ರ ಬಟ್ಟೆನ ಅವ್ರ ಯಜಮಾನ್ರು ಐರನ್ ಮಾಡೋದು. ಕೇಳಿದ್ರೆ ಯಾಕೆಪ್ಪು ಐರನ್ ಮಾಡಿಲ್ಲ ಅಂದ್ರೆ, ಅಯ್ಯೋ ನಮ್ಮ ಮನೆಯವ್ರು ಐರನ್ ಮಾಡ್ಲಿಲ್ಲ ಕಣೆ ಅಂತಾಳ. ಹೌದು, ನನ್ನ ಯಜಮಾನ್ರೆ ನನಗೆ ಐರನ್ ನೀಟಾಗಿ ಹಿಂಗೆ ನಿನಗಲ್ಲ, ನಿನಗಲ್ಲ, ನಿನ್ ಬಟ್ಟೆ, ನನ್ನ ಬಟ್ಟೆಗೆ. ನೀನ್ ನನಗೆ ಅಂದ್ರೆ ನಾನು ಹೇಳ್ತಾ ಇದ್ದೆ, ಸ್ವಲ್ಪ ಚಿಕ್ಕವರೆಲ್ಲ ಈ ಪ್ರೋಗ್ರಾಮ್ ಗ್ಯಾಪ್ ಕೊಟ್ಲು ತಾನೆ ಅವಳು? ಕೊಟ್ಲಾ ಇಲ್ವಾ ಗ್ಯಾಪ್? ಕೊಟ್ಟೆ. ಚಿಕ್ಕವರೆಲ್ಲ ಈ ಪ್ರೋಗ್ರಾಮ್ ನೋಡ್ತಿರ್ತಾರೆ, ಯಾಕೆ ಸುಮ್ಮನೆ ಅಲ್ವಾ? ಬೇಡ. ಏನ್ ಗ್ಯಾಪ್ ಕೊಡ್ಲಿಲ್ಲ ಅನ್ನು ನಿನ್ನ ಐರನ್ ಮಾಡಕ್ಕಾಗಲ್ಲ. ಸರಿ ಗಣ, ಇನ್ನೊಂದು ವಿಚಾರ ಇದೆ, ನಾನು ನಿನಗೆ ಹೇಳಲೇಬೇಕು. ಇದು ಏನು ಅಷ್ಟೇ, ಅವಳು ಹೋಯ್ತಾಳು ಬಿಗ್ ಬಾಸ್ ಕೊಟ್ಟಿಟ್ಟು ಅಂತೆ ನಡೀತಾ ಇದೆ. ಹಿಡ್ಕೊ ಬಂತೆ. ನೀನ್ ಬಿಗ್ ಬಾಸ್ಗೆ ಹೋದ್ರೆ ಕೇಳ್ತಿಯಲ್ಲ, ಹಿಟ್ ಆಗ್ಬಿಡ್ತಾರೆ. ಜಾಸ್ತಿ ಸೋಷಿಯಲ್ ಮೀಡಿಯಾದಲ್ಲಿ ಫೇಮಸ್ ಇರೋರ್ನೇ ತಗೊಳೋದ್ ಕಣೆ. ನನಗೆ ಆದ್ರೆ ಜನಗಳು ಕೆಲವರು ಬೈತಾ ಇರ್ತಾರೆ, ಯಾಕೆ ಬರೀ ಅಂಥವ್ರನ್ನೇ ತಗೊಂತೀರಾ, ಸಾಧನೆ ಮಾಡಿಲ್ಲ ಏನಿಲ್ಲ ಅಂತ. ಅದೊಂದು ಕಂಪ್ಲೇಂಟ್ ಜಾಸ್ತಿ ಜನಗಳದೆಲ್ಲ ನೋಡಿರ್ತೀನಲ್ಲ ನಾನು. ಯಾಕೆ ಬರೀ ಅವ್ರನ್ನೇ ತಗೊಂತೀರಾ? ನಾನು ಹಂಗಂದ್ರೆ ಸೇಲ್ಸ್ ಗರ್ಲ್ ಆಗ್ಬಿಡೋಣ ಅಂತ. ನನಗೇನು ಅನ್ನಿಸ್ತದೆ ಗೊತ್ತಾ, ನಾನು ವೈರಲ್ ಆದೆ, ಟ್ರೆಂಡ್ ಆದೆ, ಬಟ್ ಬಿಗ್ ಬಾಸ್ ಕನ್ನಡದಲ್ಲಿ ತಗೋತಾರಲ್ಲ, ಆ ಟೈಮಲ್ಲಿ ಟ್ರೆಂಡ್ ಆಗಿದ್ರೆ ನಾನು ಓಡೋಗ್ಬಿಡ್ತಿದ್ನೇನೋ ಬಿಗ್ ಬಾಸ್ಗೆ. ಅಕ್ಕ, ಬಿಗ್ ಬಾಸ್ ಹೋಗ್ಬೇಕು ಅನ್ಕೊಂಡವ್ರು ಯಾರು ಹೋಗಲ್ವೇನೋ. ಸೊ ನೆಕ್ಸ್ಟ್ ಟೈಮ್ ನಾನು ಬಿಗ್ ಬಾಸಿಗೆ ಹೋಗ್ತೀನಿ ಅಷ್ಟೇ. ಹೌದಾ? ನೆಕ್ಸ್ಟ್ ಟೈಮ್ ಬಿಗ್ ಬಾಸ್ಗೆ ಹೋಗ್ತೀಯಾ? ಹೋಗ್ತೀನಿ. ಬಾಯ್ ಪೂಜಾ, ಹೋಗ್ತೀನಿ. ಆಯ್ತು ಬಿಡವ, ನೀನು ಹೋದ್ರೆ ನಮ್ಮನ್ನು ಮರಿಬೇಡ ಅಷ್ಟೇ, ಇನ್ನೇನಿಲ್ಲ. ಸರಿ, ಇನ್ನೊಂದು ವಿಚಾರ ಇದೆ. ನೀನು ಹೋಟ್ಲು ಗಿಟ್ಲು ಎಲ್ಲ ರಾಹುಲ ಬೆಳ್ಳುಳ್ಳಿ ಥರ ಇದು ಮಾಡಿದೆಯಲ್ಲ, ಹಂಗೇನೆ ಇನ್ನೊಬ್ರು ಫೇಮಸ್ ಆಗಿದ್ದಾರೆ. ಹೆಂಗೆ ಅಂದರೆ ಅವ್ರದ್ದು 100 ಪ್ಲೇಟ್ ಪಾನಿಪುರಿ ಮಾಡ್ತಾ ಇದ್ದಿದ್ದು ಈಗ 200ಕ್ಕೆ ದಾಟ್ತಾ ಇದೆ ಅಂತ ಕಣೆ. 200 ಪ್ಲೇಟ್ ಪಾನಿಪುರಿಗೆ ದಾಟ್ತಾ ಇದೆ. ಇಷ್ಟು ಮಾಡ್ತಾ ಇದ್ದಾರಂತೆ. ಆ್ಯಕ್ಚುಲಿ ಇನ್ಯಾರು ಅಂತ ಕೇಳ್ತೀಯಾ? ನಮ್ಮ ಡಿ ಬಾಸ್. ಕ್ಲಾಸ್ಕು ಮಾಸ್ಕು ಒಬ್ರೇ ಬಾಸು, ಅವರೇ ನಮ್ಮ ಡಿ ಬಾಸ್. ಹೆಂಗೆ ಕೇಳ್ತೀಯಾ ಡಿ ಬಾಸ್ ಅಂದ್ರೆ? ನೀನ್ ಅಲ್ಲಿ ಪಾನಿಪುರಿ ತಿನ್ನೋಕೆ ಹೋಗ್ಬೇಕು ಅಂತಿದ್ಯಲ್ಲ, ಕರೆಕ್ಟ್. ನಾಗರಬಾವಿಗೆ ಹೋಗೋಣ. ನಾನೇನೋ ಕರಿತೀನಮ್ಮ, ನೀನ್ ಬರಲ್ವಲ್ಲ. ನಾನು ಡಯಟು ಅಂತೀಯ. ಆ್ಯಕ್ಚುಲಿ ನಾನು ಡಯಟಲ್ಲಿ ಇರ್ತೀನಿ, ತೊಂದರೆ ಇಲ್ಲ ಬಿಡು, ಹೋಗ್ಲಿ. ನನ್ನ ಬಗ್ಗೆ ಹೇಳಕ್ಕೆ ಹೇಳ್ಬೇಡ ಭೂಮಿ, ನಾನು ಎಕ್ಸ್ಟೆಂಡ್ ಮಾಡ್ಬಿಡ್ತೀನಿ, ನಾನು ಲ್ಯಾಗ್ ಮಾಡ್ಬಿಡ್ತೀನಿ. ಪ್ಲೀಸ್ ಡೋಂಟ್ ಮೇಕ್ ಮೀ ಟು ಡೂ ದ್ಯಾಟ್, ಓಕೆ? ಅಕ್ಕ ಬಿಟ್ಬಿಡಕ್ಕ. ಸರಿ, ನೀನ್ ಮಾತಾಡಕ್ ಸ್ಟಾರ್ಟ್ ಮಾಡಿದ್ರೆ ನೆಕ್ಸ್ಟ್ ಟೈಮು ನಾನು ಏನ್ ಹೇಳ್ತೀನಿ, ಓ ಹೆಣ್ಮಗ. ಅದು ನಮ್ಮ ಯುವರಾಜ್ದು ಡೈಲಾಗ್, ಹೆಣ್ಮಗ. ಯಾರು ಯುವರಾಜ್ ಅಂದ್ರೆ? ಒಬ್ರು ಇದಾರೆ ನಮ್ಮ ಆಫೀಸಲ್ಲಿ. ನೆಕ್ಸ್ಟ್ ನಾಳೆ ಯುವ ಮೂವಿ ಬೇರೆ ಬರ್ತದೆ ಇವತ್ತು. ಹೌದು. ಹೇಳು, ಏನದು? ಡಿ ಬಾಸ್ ಅಂದ್ರೆ ನನಗೆ ಕ್ಯೂರಿಯಾಸಿಟಿ ಜಾಸ್ತಿ ಆಗುತ್ತೆ. ಡಿ ಬಾಸ್ಗೆ ಅಭಿಮಾನಿಗಳು ಏನ್ ಕಮ್ಮಿನಾ? ಅದರಲ್ಲೂ ಡಿ ಬಾಸ್ ಸದಾ ಕಾಂಟ್ರವರ್ಸಿಲೇ ಸುದ್ದಿ ಮಾಡಿರ್ತಾರೆ, ಏನೋ ಹೊಸ ವಿಷಯ ಸುದ್ದಿ ಮಾಡಿದ್ದಾರೆ. ಅವ್ರು ಏನ್ ಸುದ್ದಿ ಮಾಡಿದ್ರು ನನಗೆ ಕೇಳೋಕೆ ಆನಂದ. ಹೌದು ಅಲ್ವಾ? ಡಿ ಬಾಸ್ಗೆ ಅಭಿಮಾನಿಗಳು ಕೇಳ್ತಿರಲ್ಲ, ಆನೆ ನಡೆದಿದ್ದೇ ದಾರಿ ಅಂತ ಒಂದಷ್ಟು ಡೈಲಾಗ್ ಹಿಡ್ಕೊಂಡು ಅವ್ರು ಹೇಳಿದ್ದೇ ದಾರಿ ಅನ್ನೋ ಥರ ಬದುಕೋರು ತುಂಬ ಜನ ಇದ್ದಾರೆ. ಹೌದು. ಹಿಂಗೆ ಕಣೆ, ಒಬ್ಬ ವೀರೇಶ್ ಅಂತ ಆಯ್ತಾ ಹುಡುಗನ ಹೆಸರು, ಹೋಟೆಲ್ ನಡೆಸೋರು.
ಹೋಟ್ಲು ನಡೆಸ್ತಾ ಇದ್ರಂತೆ. ನಮ್ಮ ಡಿ ಬಾಸು ಹಿಂಗೆ ಮಧ್ಯದಲ್ಲಿ ಇದನ್ನು ಮಾಡಿರೋದು, ಅಂದರೆ ಹಿಂಗೆ ಕ್ರಾಂತಿ ಇಂಟರ್ವ್ಯೂ ಮಾಡ್ತಾಯಿದ್ರಂತೆ. ಯಾರು ಮಾಡಬೇಕಾದ್ರೆ ನಿಜವಾಗ್ಲೂ ಸಾಧನೆ ಅಂದರೆ ಅದು ಅಂತ ಹೊಗಳಿರೋದಂತೆ ಆ ಪಾನಿಪುರಿ ಹುಡುಗನ. ಅಷ್ಟೇ ಅವ್ರ ಮಾತಿಂದ ನಿಜವಾಗ್ಲೂ ಬೆಳೆಸಿದ್ರೆ ಅಂಥವ್ರನ್ನ ಬೆಳೆಸ್ಬೇಕು, ಆಮೇಲೆ ಅದು ನಿಜವಾದ ಸಾಧನೆ ನೋಡಿ ಹಂಗೆ ಹಿಂಗೆ ಅಂತ ಅಂದ್ಬಿಟ್ಟು ಆ ಹುಡುಗನ ಬಗ್ಗೆ ಒಂದು ಇಂಟರ್ವ್ಯೂವಲ್ಲಿ ಹೇಳಿರೋದಷ್ಟೇ. ಇಷ್ಟು ಹೇಳಿದ್ದಕ್ಕೆ ಸಾಕು ನಮ್ಮ ಡಿ ಬಾಸ್ ಮಾತಿಗೇನು ಬೆಲೆ ಅಂದರೆ ಸಿಕ್ಕಾಬಟ್ಟೆ ಬೆಲೆ. ನೋಡಿದ್ಯಾ ಅಲ್ಲಿ ಇದು ಹೇಳ್ತಿದ್ದಂಗೆ ಎಲ್ಲರೂ ಡಿ ಬಾಸ್ ಫ್ಯಾನ್ಸು ಹೋಗಿ ಅವನ್ನ ಇದ್ರ ಹತ್ರ ನಿಂತ್ಬಿಟ್ರಂತೆ, ಅಂಗಡಿ ಮುಂದೆ. ಹಾಂ, ಡಿ ಬಾಸ್ ಅಂದರೆ ಕೇಳ್ತೀಯಾ, ಅವ್ರು ಹೇಳಿದ ಮಾತು ಮೀರಲ್ಲ ಅಷ್ಟೇ ನಮ್ಮ ಡಿ ಬಾಸ್ ಫ್ಯಾನ್ಸು. ಕೇಳ್ತೀಯಾ? ಹಿಂಗೆ ಹೇಳಿದ್ರಂತೆ. ಹೇಳಿದ ತಕ್ಷಣ ಅವನಿಗೀಗ ವೀರೇಶ್ ಅನ್ನೋನಿಗೆ ಅವನು ಕೊರೋನಾ ಟೈಮಲ್ಲಿ ಸ್ಟಾರ್ಟ್ ಮಾಡಿದ್ನಂತೆ ಹೋಟೆಲ್ನ. ಪಾಪ ಲಾಸ್ ಆಗ್ಬಿಡ್ತಂತೆ. ನಮ್ಮ ಡಿ ಬಾಸ್ ಹೇಳದ್ಮೇಲೆ ಸಿಕ್ಕಾಬಟ್ಟೆ ಮೇ ಬಿ ಡಿ ಬಾಸಲ್ಲಿ ತಿಂದಿರ್ಬೋದೇನೋ ಪಾನಿಪುರಿನ. ತಿಂದಿರೋದಕ್ಕೆ ಹೇಳಿರೋದ ಡಿ ಬಾಸ್? ನಮಗೆಲ್ಲ ಹೇಳ್ಬೇಕು ತಾನೆ ನೀವು ಬರೋದಿನ, ನಾವು ಬರ್ತಿದ್ವಪ್ಪ. ನಾವು ಬಂದ್ಬಿಟ್ಟು ಪಾನಿಪುರಿ ತಿಂತಾ ಇದ್ವಿ, ಗೋಲ್ಗಪ್ಪ, ಅದೇನದು ಗೋಲ್ಗಪ್ಪ ಗೋಲ್ಗಪ್ಪೆ ಅದು ತಿಂತಾ ಇದ್ವಿ. ಈಗ ಅವನು 100 ಪ್ಲೇಟ್ ಮಾರೋನು 200 ಪ್ಲೇಟ್ವರೆಗೂ ಆಗಿದೆ ಅಂತೆ. ನಮ್ಮ ಡಿ ಬಾಸ್ದು ಹೆಂಗಿದೆ ನೋಡು ಹವಾ. ಅವ್ರು ಹೇಳಿದ್ಮೇಲೆ ಅವ್ರದ್ದು ಅಲ್ಲಿಲ್ಲ ಅನ್ನೋಂಗಿಲ್ಲ ಹವಾ, ಅಂದರೆ ಫುಲ್ ಹವಾ. ಅವ್ರಂತೂ ಕಾಂಟ್ರವರ್ಸಿಗೆ ಸಿಕ್ಕಾಬಿಟ್ಟೆ ಫೇಮಸ್. ಎಲ್ಲಾದ್ರೂ ಫ್ಯಾನ್ಸ್ ಅವ್ರು ಹೆಂಗ್ ಹೇಳಿದ್ರು ಹಂಗೆ ಕೇಳ್ತಾರೆ ಕಡೆ ಅಲ್ಲ. ಹೇಳ್ತೀಯಾ? ಅವರು ಏನ್ ಕಡಕ್ ಆಗಿದ್ದಾರೆ. ಡಿ ಬಾಸ್ಗೆ ಡಿ ಬಾಸ್ ಫ್ಯಾನ್ಸ್ ಅನ್ನಲ್ಲ, ಅವರು ಸೆಲೆಬ್ರಿಟಿಗಳಂತಾರೆ, ಅಭಿಮಾನಿಗಳು. ಸೆಲೆಬ್ರಿಟಿಗಳು ಅಂತಿರ್ತಾರೆ. ಇವ್ರ ಸೆಲೆಬ್ರಿಟಿ ನಾವಂತೀವಿ, ಅವ್ರು ನಮ್ಗಳಿಗೆ ಸೆಲೆಬ್ರಿಟಿ, ಅವರು ಅವ್ರ ಫ್ಯಾನ್ಸ್ಗೆ ಸೆಲೆಬ್ರಿಟಿಗಳು ಅಂತಾರೆ. ನೋಡಿ ಒಬ್ಬ ಯಾರೋ ಕಣೆ ಇಷ್ಟೊಂದು ಡೌನ್ ಟು ಅರ್ತ್ ನೇಚರ್ ನಮ್ ಡಿ ಬಾಸ್ದು. ಇನ್ನೂ ಒಬ್ಬ ಯಾರೋ VIP ಏನೋ ಅಂತಾರೆ, ಧ್ರುವ ಸರ್ಜಾ ಅನ್ಸುತ್ತೆ VIP ಅನ್ನೋದು ಫ್ಯಾನ್ಸ್ಗಳಿಗೆ ಅಲ್ಲ. ಓ ಹೌದೌದು, ಕರೆಕ್ಟ್. ಬಟ್ ನೀನ್ ಡಿ ಬಾಸ್ ಅಂದಾಗ ನೆನಪಾಯ್ತು ಕಣೆ, ನೆನ್ನೆನ ಇವತ್ತ ಗೊತ್ತಿಲ್ಲ ನಂಗೆ, ನೆನಪಿಲ್ಲ. ಮ್ಯಾಟ್ನಿ ಸಿನಿಮಾ ಈವೆಂಟ್ ಇತ್ತು, ಅಲ್ಲಿ ದರ್ಶನ್ ಅವರಿಗೆ ಪ್ರೊಡ್ಯೂಸರ್ ಬಂದು ಒಂದು ಪಪ್ಪಿ ಗಿಫ್ಟ್ ಕೊಟ್ಟಿದ್ದಾರೆ. ಡಿ ಬಾಸ್ ಏನಾನ್ ಮಾಡಿರ್ಬೋದು ಗೊತ್ತಾ? ಏನ್ ಮಾಡಿದ್ರು? ಆ ಪಪ್ಪಿನ ರಚಿತಾರಾಮ ಕೊಟ್ಬಿಟ್ಟಿದ್ದಾರೆ. ನೋಡ್ದ್ಯಾ? ರಚ್ಚುಗೆ ಗಿಫ್ಟ್, ರಿಟರ್ನ್ ಗಿಫ್ಟ್. ಹೌದಾ? ಪಪ್ಪಿ ಅಂದ್ರೆ ಏನ್ ಅನ್ಕೊಂಡೆ ನೀನು? ಪಪ್ಪಿ ಅಲ್ಲ, ನಾಯಿ ಮರಿ. ಓ ಪಪ್ಪಿ ಮರಿ ಬುದ್ಧಿನೇ ಇವಳ್ದಂತದ್ದು. ಓಕೆ, ಮರಿ ಪೂಡಲ್ಲೇನೋ ಅನ್ಸತ್ ಕಣೆ. ಏನ್ ಕ್ಯೂಟ್ ಆಗಿದೆ ಗೊತ್ತಾ ಅದು. ಚೆನ್ನಾಗಿದಾನ? ಇಬ್ರು ಕಣ್ಣಲ್ಲೇ ಗ್ರಾಟಿಟ್ಯೂಡ್ ತೋರ್ಸ್ಕೊಂಡಿದ್ದಾರೆ. ಹೌದಾ? ಏನು ಮಾತಾಡಿಲ್ಲ. ಅವಳು ಅಷ್ಟೇ, ರಚಿತಾರಾಮ್ ಅವರು ಅಷ್ಟೇ, ಕೊಟ್ಟ ತಕ್ಷಣ ತಗೊಂಡಿದ್ದಾರೆ ಕಣೆ. ಬಟ್ ಯಾಕೆ ರಿಟರ್ನ್ ಕೊಟ್ರು ಅಂತ ನಂಗೆ ಅರ್ಥ ಆಗ್ತಿಲ್ಲ. ಅಂದ್ರೆ ಪ್ರೊಡ್ಯೂಸರ್ ಇವ್ರಿಗೆ ಕೊಟ್ಟಿರೋದು, ರಚ್ಚು ಕೊಟ್ಟಿರೋದು. ಓ ರಚ್ಚು ಕೊಟ್ಟಿರೋದು. ಬಟ್ ಆದ್ರೂ ಸಖತ್ ಕ್ಯೂಟ್ ಆಗಿತ್ತು ಕಣೆ. ಮೀಡಿಯಾದವ್ರು ರಚ್ಚು ಪ್ಲೇಸ್ ಅಲ್ಲಿ ನಾನಾದ್ರೂ ಇದ್ದಿದ್ರೆ, ನೀನೆಲ್ಲ ನಾನಿರ್ಬೇಕಿತ್ತು. ನಾನ್ ದೊಡ್ಡ 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 ಅಭಿಮಾನಿ. ನೀನಿದ್ದಿದ್ರೆ ಬೇರೆ, ನಾನಿದ್ದಿದ್ರೆ ಕತೆ ಬೇರೆ ಆಗ್ತಿತ್ತು ಬಿಡು. ಈಗ ಆಮೇಲೆ ರಚ್ಚು ಇಸ್ಕೊಂಡಿದಾರಂತೆ ಕಣೆ. ಫುಲ್ ಕಣ್ಣಲ್ಲೇ ಗ್ರಾಟಿಟ್ಯೂಡ್. ಅಂದ್ರೆ ಹೆಂಗೆ ಗ್ರಾಟಿಟ್ಯೂಡ್ ಅಂದ್ರೆ, ನೀನ್ ನೋಡು ಈಗ ನನಗೇನೋ ಕೊಟ್ಟಿರ್ತೀಯ ಆಯ್ತಾ, ನಾನ್ ಥ್ಯಾಂಕ್ ಯು ಹೇಳಿರಲ್ಲ. ಹೆಂಗೆ ಕಣ್ಣಲ್ಲೇ ಗ್ರಾಟಿಟ್ಯೂಡ್. ನಾನು ಇನ್ಮೇಲಿಂದ ಕಣ್ಣಲ್ಲೇ ಗ್ರಾಟಿಟ್ಯೂಡ್ ತೋರಿಸ್ತೀನಿ. ನಾನು ಅಷ್ಟೇ, ಕಣ್ಣಲ್ಲೇ ಗ್ರಾಟಿಟ್ಯೂಡ್. ನಾನು ಡಿ ಬಾಸ್ ಇಲ್ಲ ರಚ್ಚು, ನಂಗೆ ಡಿಂಪಲ್ ಬೀಳುತ್ತೆ. ಜೂನಿಯರ್ ರಚಿತಾರಾಮ್ ಬಿಡು ನೀನು. ನನ್ಗೆ ರಚಿತಾರಾಮ್ ಆಗಕ್ಕೆ ಇಷ್ಟ, ನನಗೆ ಮೋಹಕ ತಾರೆ ರಮ್ಯ ಆಗ್ಬೇಕು. ಇನ್ನು ಏನೇನು ಕನಸುಗಳಿದಾವ ಏನ? ಯಾಕೆ ಏನಾಯ್ತು? ಇರ್ತಾವಲ್ಲ ಗಾಳಿ ಮಾತುಗಳು, ಹಂಗೆ ಬಿಡು. ಕೆಲವೊಂದು ಗಾಳಿ ಸುದ್ದಿ ಇವತ್ತು ಅಷ್ಟೇ ಕಣೆ ಸುದ್ದಿ, ಇನ್ನೇನು ಇಲ್ಲ. ಮುಗಿಸೋಣ. ನಾಳೆ ತಗೋಬಾ ಕುಂಡಿ ಪಲ್ಯ. ನನಗೆ ಆಕ್ಚುಲಿ ಆಫೀಸಲ್ಲಿ ಎಲ್ಲರೂ ಪುಂಡಿ ಪಲ್ಯಗೆ ಈ ಲೆವೆಲ್ಗೆ ಡಿಮ್ಯಾಂಡ್ ಕ್ರಿಯೇಟ್ ಆಗುತ್ತೆ ಅಂತ ಅದು ನಾನು ಉಪವಾಸ ಇರೋ ದಿನ ತಂದಿದ್ದಾಳೆ. ಬಟ್ ತಿಂದವರೆಲ್ಲ ಚೆನ್ನಾಗಿದೆ ಅಂತಾನೆ ಹೇಳಿದ್ದಾರೆ ಕಮೆಂಟ್ಸ್ನ. ಅದಕ್ಕೆ ಆಫೀಸಲ್ಲಿ ಇರೋರ್ಗೆ ಎಲ್ರಿಗೂ ಒಂದ್ಸಲ ಪುಂಡಿ ಪಲ್ಯ ರೊಟ್ಟಿ ತಗೊಂಡ್ಬರ್ತೀನಿ. ಉತ್ತರ ಕರ್ನಾಟಕ ಮಂದಿ ಗೊತ್ತಿರ್ತೈತಲ್ಲ ಏನರ್ಥ. ನೆನ್ನೆಯಿಂದ ಅಂತವಳೆ ಗುರು ಕೊಟ್ಟೆ ಇಲ್ಲ ಇನ್ನು. ನಮ್ಮ ಕಡೆಗೆ ಮಂಡಕ್ಕಿಲ್ಲ ಮಾಡ್ತಾರಲ್ರಿ, ಎಷ್ಟು ಚಲೋ ಮಾಡ್ತೀವಿ ನಾವು ಮಂಡಕ್ಕಿಲ್ಲ. ಬ್ಯಾಗಲ್ಲಿ ಇಟ್ಕೊಂಡೋಳೆ. ಸರಿ ಬಿಡು, ಇವತ್ತಿಗೆ ಅಷ್ಟೇನಾ? ಅಷ್ಟಿಲ್ಲ, ಇನ್ನೇನಿಲ್ಲ, ಅಷ್ಟೇ. ನಾಳೆ ಒಂದಷ್ಟು ಕ್ಯಾಸಿಪ್ ತಗೊಂಬರ್ತೀನಿ. ನನಗೂ ಒಂಚೂರು ಕೆಲಸ ಇದೆ, ಹೊರಗಡೆ ಹೋಗ್ಬೇಕು.
ನೀನ್ ದಿನ ಹೊರ್ಗೆ ಹ್ಞೂ ಕಣೆ. ಕಡೆ ಅದ್ ಏನ್ ತಿಂತೀಯೋ ನಾನು ತಿಂದಿಲ್ಲ ಅಂದ್ರೂ ಪರವಾಗಿಲ್ಲ, ನಾನು ಹೊರಗಡೆ ಹೋಗಬೇಕು. ಹೊರಗಡೆ ಹೋದರೆ ಮೈಂಡ್ ಫ್ರೆಶ್ ಆಗುತ್ತೆ, ಫ್ರೆಶ್ ಗಾಳಿ ಸಿಗುತ್ತೆ, ಮೈಂಡ್ ಎಲ್ಲ ರಿಫ್ರೆಶ್ ಆಗುತ್ತೆ. ಗೊತ್ತಾ ನೀನ್ ರಿಫ್ರೆಶ್ ಆಗ್ಬಿಟ್ಟಿಯಾ, ನಾವಿಲ್ಲಿ ಫ್ರೆಶ್ ಮಾಡ್ಬೇಕು ನಿನ್ನ. ಎಲ್ಲಿ 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 ಅಂತ ನನಗೆ ಗಾಸಿಪ್ ಮಾಡಕ್ ಯಾರು ಇರಲ್ಲ. ಓಕೆ ಸರಿ ಬಿಡು, ಮುಗ್ಸೋಣವಾ? ಮುಗಿಸ್ತಾಳ ಅವಳು. ನಾನೇ ಮುಗಿಸ್ಬೇಕಾ? ಓಪನಿಂಗ್ ಯಾರು ಕೊಟ್ರು? ಮುಗಿಸು. ಸರಿ ಬಿಡಮ್ಮ, ನಾನೇ ಮುಗಿಸ್ತೀನಿ. ಎಸ್, ನೋಡಿದ್ರಲ್ಲ, ಇದಿಷ್ಟು ನಮ್ಮ ಗಾಸಿಪ್ ಆಗಿತ್ತು. ನಾಳೆ ಮತ್ತೊಂದಷ್ಟು ಗಾಸಿಪ್ಸ್ನ ತೊಗೊಂಡು, ಇಂಟ್ರೆಸ್ಟಿಂಗ್ ಗಾಸಿಪ್ಸ್ನ ತೊಗೊಂಡು ನಿಮ್ಮ ಮುಂದೆ ಬರ್ತೀವಿ. ಆಂಟಿಲ್ ದ್ಯಾನ್, ದಿಸ್ ಇಸ್ ಪೂಜಾ ಸೈನಿಂಗ್ ಆಫ್. ಬಾಯ್ ಬಾಯ್. ನಾನು ಬಾಯ್ ಬಾಯ್. ಫ್ರೀಡಮ್ ಟಿವಿ, ಜನಸಾಮಾನ್ಯರ ಶಕ್ತಿ.